The statement of showing profit prior to incorporation. Profit prior to incorporation. The statement of showings profit prior to incorporation. The statement of showings profit prior to incorporation. Incorporation and post incorporation. Post incorporation for the year ending. For the year ending. ಯಾವ ನೋಡ್ರಿ 31st 12/2000. ಸರಿ, ಈ ನಿಮಗೆ ಈ ಫಾರ್ಮೇಟು ಹೆವಿ ಆತಂದ್ರೆ ಇನ್ನೊಂದು ಮೀನಿಂಗ್ ಅಲ್ಲಿ ಬರೀಬಹುದು. ಈ ಬರೆಯೋದು ನಿಮಗೆ ಹೆವಿ ಆತನಪ್ಪ ಅಂದ್ರೆ ಇನ್ನೊಂದು ಮೀನಿಂಗ್ ಬರ್ಕೋಬೇಕು. ಬರ್ಕೊಡ್ರಿ ಅದೊಂದು ಆರ್ ಓ ಆರ್. The statement of showings. The statement of showings. The statement of showings. The statement of showings. Profit and loss account. The statement of showings. Profit and loss account for the year ending. For the year ending 31/12/2000. 31/12/2000 ಯಾವುದು 12 ಹಾ ಸರಿ, ಅದು ಕ್ಲಿಯರ್ ಆಗುತ್ತಾ? ಈ ಸೆಕೆಂಡ್ ಬಸ್ ಕ್ಲಿಯರ್ ಆಗುತ್ತಾ? ಫಾರ್ಮೆಟ್ ಹಾಕೊಳ್ರಿ. ದಿಸ್ ಒನ್ ಪರ್ಟಿಕ್ಯುಲರ್ total basis of ratio pre-incorporation next finally post-incorporation. Pre-incorporation, post-incorporation. Pre ಅಂದ್ರೆ ಬಿಫೋರ್ ಅಂತ ಕರೀತೀವಿ, ಪೋಸ್ಟ್ ಅಂದ್ರೆ ಆಫ್ಟರ್ ಕಾಲಮ್ ಅಂತ ಕರೀತೀವಿ. ಬಿಫೋರ್ ಅಂಡ್ ಆಫ್ಟರ್. Particulars, total rupees, basis of ratio, pre-incorporation and post-incorporation. ಸೇಮ್ ಡಿಪಾರ್ಟ್ಮೆಂಟ್ ಓಪನ್ ಏನು ಬಿಡಿಸಿದ್ರೆ ಹಾಗೆ. ಬೇಸಿಸ್ ಆಫ್ ರೇಷಿಯೋ BASIS. खाना बोर्ड फॉर्मेट फर्स्ट ए रेवेन्यू फ्रॉम ऑपरेशन. रेवेन्यू फ्रॉम ऑपरेशन ಏನ್ರಿ ರೆವೆನ್ಯೂ ಫ್ರಮ್ ಆಪರೇಷನ್ ಅಂದ್ರೆ ರೆವೆನ್ಯೂ ಅಂದ್ರೆ ಸೇಲ್ಸ್, ಆಪರೇಷನ್ ಅಂದ್ರೆ ಬಿಸ್ನೆಸ್. ವಸ್ತುಗಳನ್ನು ಮಾರಾಟ ಮಾಡಿದ್ಮೇಲೆ ನಮಗೆ ಲಾಭವಾಗುತ್ತೆ, ಅದಕ್ಕೆ ರೆವೆನ್ಯೂ ಫ್ರಮ್ ಆಪರೇಷನ್. ಸರ್ ಪ್ರಾಬ್ಲಮ್ ಇಲ್ಲ ರೀ, ಆಪರೇಷನ್ ಎಲ್ಲೈತ್ರಿ ಐತೆ ನೋಡ್ರಿ, ಆಪರೇಷನ್ ಬಗ್ಗೆ ಏನಿಲ್ಲ, ನಾವು ಸರಿ ಪುಸ್ತಕ. ರೆವೆನ್ಯೂ ಫ್ರಮ್ ಆಪರೇಷನ್ ಒಳಗ ಫಸ್ಟ್ ಪಾಯಿಂಟ್ ಗ್ರಾಸ್ ಪ್ರಾಫಿಟ್ ಇದೆ, ಇದೆಯಲ್ಲ
ಪ್ರಾಬ್ಲಮ್ ಐತಿಲ್ಲ ನೋಡ್ರಿ. ಗ್ರಾಸ್ ಪ್ರಾಫಿಟ್ ಎಷ್ಟು ಅಮೌಂಟ್ ಇದೆ? 80,000 ರೂಪಾಯಿ ಇದೆ. ಹೌದಾ? ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 80,000. ಅಂದ್ರೆ ಟೋಟಲ್ ಇನ್ಕಮ್ ಬ್ರಾಕೆಟ್ ಒಳಗೆ 80,000 ರೂಪಾಯಿ. ಗ್ರಾಸ್ ಪ್ರಾಫಿಟ್ ಅನ್ನು ನಾವು ಇನ್ಕಮ್ ಅಂತ ಕನ್ಸಿಡರೇಷನ್ ಮಾಡ್ತೇವೆ. ಆಯ್ತಾ? ಗೊತ್ತ್ರಿ? ಟೋಟಲ್ ಏನು ಅಂದ್ರೆ ಗ್ರಾಸ್ ಪ್ರಾಫಿಟ್. ಗ್ರಾಸ್ ಪ್ರಾಫಿಟ್ ನೇ ಇನ್ಕಮ್ ಅಂತ ಕರಿತೇವೆ. ಎ 80,000 ರೂಪಾಯಿ. ಮುಗಿತಾ? ಸರಿ. ಬಿ ಬಿ ಅಂದ್ರೆ ಎಕ್ಸ್ಪೆನ್ಸಸ್ ಅದಾವಲ್ಲ ನೋಡ್ರಿ. ಬಿ ಎಕ್ಸ್ಪೆನ್ಸಸ್ ಅದಾವಲ್ಲ? ಇಲ್ಲ, ಎಕ್ಸ್ಪೆನ್ಸಸ್ ಅದಾವ. ಇದೇ ಪಾರ್ಟ್ ರೆಡಿ ಮಾಡ್ಕೋಬೇಕು. ಎಕ್ಸ್ಪೆನ್ಸ್ ಫಸ್ಟ್ ಪಾಯಿಂಟ್ ಯಾವುದು? ಸೇಲ್ಸ್. ಫಸ್ಟ್ ಪಾಯಿಂಟ್ ಸ್ಯಾಲರೀಸ್. ಫಸ್ಟ್ ಪಾಯಿಂಟ್ ಸ್ಯಾಲರೀಸ್. ಸಂಬಳ ಎಷ್ಟಿದೆ? 25,000 ರೂಪಾಯಿ. 24,000. ನೆಕ್ಸ್ಟ್ ಸೆಕೆಂಡ್ ರೆಂಟ್ ಅಷ್ಟನಾ? ಮತ್ತಿದೆ ರೆಂಟ್ ಅಷ್ಟನಾ? ರೆಂಟ್ almost 8,000. ಹಾ, ಅಡ್ವರ್ಟೈಸ್ಮೆಂಟ್ 8,000. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 28,000. Director fees 4,000. Director fees 4,000. ಅದಾವ್ರಿ ಪಾಯಿಂಟ್ಸ್ ಅವೆಲ್ಲ. ಮತ್ತ ಅದವಾ ಟೋಟಲ್ ಎಕ್ಸ್ಪೆನ್ಸಸ್ ಬ್ರಾಕೆಟ್ ಆಫ್ ಬಿ ಎಲ್ಲಾನು ಟೋಟಲ್ ಮಾಡಿ ಅವರೇ ಕೊಟ್ಟಾರ. 72,000 ಕೊಟ್ಟಾರನ್ರಿ? ಕೊಟ್ಟಾರಿಲ್ಲ? ಟೋಟಲ್ ಮಾಡಿ 72,000 ಅವರೇ ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಎ ಮೈನಸ್ ಬಿ. ಎ ಅಂದ್ರೆ ಏನ್ರಿ? ರೆವೆನ್ಯೂ. ಬಿ ಅಂದ್ರೆ ಖರ್ಚು. ಎ ಮೈನಸ್ ಬಿ. ಎ 80,000 ಇದೆ, ಬಿ 72,000. ರಿಮೈನಿಂಗ್ ಎಷ್ಟು ಉಳಿತು? ಅವರೇ ಕೊಟ್ಟಾರಲ್ಲ? ಕೊಟ್ಟಾರಿಲ್ರಿ ಅವರೇ? ಎಷ್ಟು ಗೊತ್ತಿರಬೇಕು. ಇದು ಫಾರ್ಮೆಟ್ ಸ್ಟ್ರಕ್ಚರ್. ಫೈಂಡ್ ಔಟ್ ದ ಪ್ರಾಫಿಟ್ ಪಾಯಿಂಟ್ ಅಂಡ್ ಆಫ್ಟರ್ ಇನ್ಕಾರ್ಪೊರೇಷನ್. ಕ್ವಶನ್ ಹೇಗಿದೆ ಹಾಗೆ ಬರೀಕೋಬೇಕು. ವಿಡಿಯೋ ಕ್ಲಾಸ್ ಹಂಗೆ ಆಗ್ತದೆ. ನೀವು ನೋಡಿಲ್ಲ? ಅಟೆಂಡ್ ಆಗಿದೆ. ಒಂದಾಗಿದೆ, ಒಂದ ಮಾರ್ಕ್ಸ್. ಟ್ರಾನ್ಸ್ಫರ್ ಇಲ್ಲ. ಯಾವ ಕಾಲೇಜು? ಸರಿ, ಚಲೋ ಮಾಡೋಣ ಮೇಡಮ್. ಸರಿ, ಗ್ರಾಸ್ ಪ್ರಾಫಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ರೇಷಿಯೋ ಬೇಕು. ಲಾಭ ಯಾವಾಗ ಆಗುತ್ತೆ? ಪ್ರಾಫಿಟ್ ಯಾವಾಗ ಆಗುತ್ತೆ? ನಮ್ಮ ಕಂಪನಿಯ ವಸ್ತುಗಳನ್ನು ಮಾರಾಟ ಮಾಡಿದ್ರೆ. ಹೌದಾ? ನಿಮಗೆ ನೋಟ್ಸ್ ಕಳಿಸ್ತಾರೆ ನಿಮ್ ಫ್ರೆಂಡ್. ಅದರೊಳಗೆ ಸೇಲ್ಸ್ ರೇಷಿಯೋಗೆ ಬರುವಂತಹ ಕೆಲವೊಂದು ಐಟಮ್ಗಳು ಅದಾವು. ದ ಫಾಲೋಯಿಂಗ್ ಐಟಮ್ಸ್ ಆರ್ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ರೇಷಿಯೋ. ಅದ ನೋಡ್ರಿ, ಬೇಕಾದ್ರೆ ನೋಡ್ರಿ. ದ ಫಾಲೋಯಿಂಗ್ ಐಟಮ್ಸ್ ಆರ್ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ರೇಷಿಯೋ.
ಸೇಲ್ಸ್ ರೇಷಿಯೋ ಬರುವಂತ ಕೆಲವೊಂದು ಐಟಮ್ಗಳು ಅದ ನೋಡ್ರಿ ಏನೇನ್ ಬರ್ಕೊಡ್ರ ಸೇಲ್ಸ್ ರೇಷಿಯೋಗೆ ಬಂದಂತ ಕೆಲವೊಂದು ಐಟಮ್ಗಳು ನೋಡ್ರಿ ಏನೇನಿದೆ ಬರ್ದಾರ ಗ್ರಾಸ್ ಪ್ರಾಫಿಟ್ ಕ್ಯಾರೀಸ್ ಔಟ್ವರ್ಡ್ ಡಿಸ್ಕೌಂಟ್ ಇಶ್ಯೂಡ್ ಬ್ಯಾಡ್ ಡೆಟ್ಸ್ ಸೆಲ್ಲಿಂಗ್ ಬಂದವಾ ಸದ್ಯಕ್ಕೆ ಗ್ರಾಸ್ ಪ್ರಾಫಿಟ್ ಯಾವ ರೇಷಿಯೋ ಸೇಲ್ಸ್ ರೇಷಿಯೋ ಯಾವ ರೇಷಿಯೋಪ್ಪ ಎಸ್ ಆರ್ ಅಂತ ಬರೀತೀನಿ ಎಸ್ ಆರ್ ಗೊತ್ತಾಗುತ್ತಲ್ಲ ಸೇಲ್ಸ್ ರೇಷಿಯೋ ಅವರೇ ಕೊಟ್ಟಿದ್ದಾರೆ ಎಷ್ಟು 3:5 ಕೊಟ್ಟಾರಲ್ರಿ ಅವರೇ ರೇಷಿಯೋ ಕೊಟ್ಟಿದ್ದಾರೆ 3:5 ಕ್ವಶನ್ ಕೊಟ್ಟಾರಲ್ಲ ದ ಪ್ರೀ ಅಕ್ವೈಸೇಷನ್ ಅಂಡ್ ಪೋಸ್ಟ್ ಅಕ್ವೈಸೇಷನ್ ಸೇಲ್ಸ್ ರೇಷಿಯೋ ಈ 3:5 ಟೇಬಲ್ ಕೆಳಗಡೆ ಇದೆ ನೋಡ್ರಿ ನೋಡಿರಲ್ಲ ಎಲ್ಲ ಕಂಡೈತಿ ಈಗ ಏನ್ ಮಾಡ್ಬೇಕು ನಾವು 80,000 ಇಂಟು 3/8 5/8 ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಸಿಗಲ್ಲ ಎಷ್ಟು ಪ್ರೀ 30,000 ಪೋಸ್ಟ್ 50,000 ಹೆಂಗ್ ಬಂದ 80,000 ಇಂಟು 3/8 5/8 3 + 5 ಎಷ್ಟು 8 ಆಗುತ್ತೆ 80,000 ಇಂಟು 3/8 5/8 ಬರುತ್ತಾ ಬರುತ್ರಿ ಟ್ರೈ ಮಾಡ್ರಿ ನೀವು ಟ್ಯಾಬ್ಲೆಟ್ ಇಟ್ಕೋಬೇಕ್ರಿ ಮೊಬೈಲ್ ಇಟ್ಕೋಬೇಕಲ್ಲ ಚಲೋ ಗೊತ್ತೇನ್ರಿ ಡೌಟ್ ಇಲ್ಲಲ್ಲ ಹಂಗಾರ ಟ್ರಾನ್ಸ್ಫರ್ಡ್ 30,000 ನೆಕ್ಸ್ಟ್ 50,000 ಈ ಕಾನ್ಸೆಪ್ಟ್ ಮುಗೀತು ಇಲ್ಲಿ ಮಟ್ಟ ಮಾಡಿದ 2.5 ಮಾರ್ಕ್ಸ್ ತಗೊಂಡ ನೀವು ಬರಿಬೇಡಿ ತಗೊಂಡ ಬರಿಬೇಡ್ರಿ ನಾನ್ ತಗೊಂಡ ನೀವೇ ತಗೊಂಡ್ರೆ ಹಾಫ್ ತಗೊಂತೀರ ಸರಿ ನೆಕ್ಸ್ಟ್ ಬರೋಣ ನೆಕ್ಸ್ಟ್ ಅಲ್ಲಿ ಬರೋಣ ಸ್ಯಾಲರಿ ಬರೋಣ ಹೌದಾ ಸರಿ ಇದು ಆಲ್ರೆಡಿ ಸೇಲ್ಸ್ ರೇಷಿಯೋ ಮುಗೀತು ನನ್ನ ಕೆಲಸ ಈಗ ನೆಕ್ಸ್ಟ್ ಬರೋದು ಅದು ಟೈಮ್ ರೇಷಿಯೋ ಬರುತ್ತೆ ಟೈಮ್ ರೇಷಿಯೋಗೆ ಕೆಲವೊಂದು ಐಟಮ್ಸ್ ಅಲೋಕೇಟ್ ಮಾಡಿ ಬರ್ಸಿ ನೋಡ್ಬೇಕು ತೆಗೀರಿ ಏನೋ ನಾ ಬರ್ಕೋಬಹುದು ಅಂದ್ರೆ ಗೊತ್ತಾಗುತ್ತೆ ಸರಿ ಟೈಮ್ ರೇಷಿಯೋ ಬರ್ಸಿ ನೋಡ್ರಿ ಸ್ಯಾಲರಿ ರೆಂಟ್ ಅಂಡ್ ರೇಟ್ಸ್ ಟ್ಯಾಕ್ಸ್ ಅದಾವೆಲ್ಲ ಬ್ಯಾಡ್ ಸಾಕು ನಾ ಹೇಳ್ದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಕು ಸರಿ ಇವೆಲ್ಲ ಅದಾವಲ್ಲ ಹಂಗಾರೆ ನನಗೆ ಟೈಮ್ ರೇಷಿಯೋ ಬೇಕು ಟೈಮ್ ರೇಷಿಯೋ ಕೊಟ್ಟಿದ್ದಾರೇನ್ರಿ ಕೊಟ್ಟಿಲ್ಲ ಟೈಮ್ ರೇಷಿಯೋ ಕೊಟ್ಟರೆ ರೇಷಿಯೋ ಕೊಟ್ಟರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಸರಿ ಈ ಪ್ರಾಬ್ಲಮ್ ಅನ್ನು ಮುಗಿಸ್ಲಿಕ್ಕೆ ಇನ್ನು 4 ಲೈನ್ ಸಾಕು ಈ ಪ್ರಾಬ್ಲಮ್ ಮುಗಿಸಲು ಎಷ್ಟು 4 ಲೈನ್ ಬಿಟ್ಟು ಸಾಕು ಮತ್ತೆ ಜಾಸ್ತಿ ಬಿಡಬೇಡಿ only 4 ಲೈನ್ಸ್ ಅದಾದ್ಮೇಲೆ ಬರ್ಕೊಡ್ರಿ ವರ್ಕಿಂಗ್ ನೋಟ್ಸ್ ಅದಾದ್ಮೇಲೆ ವರ್ಕಿಂಗ್ ನೋಟ್ಸ್ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಕ್ಯಾಲ್ಕುಲೇಷನ್ ಆಫ್ ಟೈಮ್ ರೇಷಿಯೋ ಟೈಮ್ ರೇಷಿಯೋ ಮಾಡಬೇಕಂದ್ರೆ ಓಪನಿಂಗ್ ಡೇಟ್ ಬೇಕು ಸೆಕೆಂಡ್ ಇನ್ಕಾರ್ಪೊರೇಟ್ ಡೇಟ್ ಬೇಕು ಥರ್ಡ್ ಎಂಡಿಂಗ್ ಡೇಟ್ ಬೇಕು ಓಪನಿಂಗ್ ಡೇಟು ಇನ್ಕಾರ್ಪೊರೇಟ್ ಡೇಟು ಎಂಡಿಂಗ್ ಡೇಟು ಈ 3 ಕಾನ್ಸೆಪ್ಟ್ ಗೊತ್ತಿರಬೇಕು ಟೈಮ್ ರೇಷಿಯೋ ಮಾಡುವಾಗ ನೋಡಿ ಕ್ವಶನ್ ನೋಡ್ಕೊಳ್ಳಿ ಕ್ವಶನ್ ನೋಡ್ಕೊಳ್ಳಿ ಒಂದ್ಸರಿ ಈಜಿ ಲಿಮಿಟೆಡ್ ಎಂತಾರೆ ಈಜಿ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/5/2012 ಕರೆಕ್ಟಾ ವಾಸ್ ಇನ್ಕಾರ್ಪೊರೇಟ್ ಆಸ್ ಆನ್ ಡೇಟ್ ಅದು 1/5/2012 ಕರೆಕ್ಟಾ ಸರಿ ನೆಕ್ಸ್ಟ್ ಟು ಟೇಕ್ ಓವರ್ ದ ರನ್ನಿಂಗ್ ಬಿಸ್ನೆಸ್ ಆಫ್ ಸ್ಫೂರ್ತಿ ಲಿಮಿಟೆಡ್ ಫ್ರಮ್ 1/1 ಆ ಡೇಟ್ ಓಪನಿಂಗ್ ಕ್ಲೋಸಿಂಗ್ ಗೊತ್ತಾಗಲ್ಲ ಮುಂದೆ ಸ್ಟಡಿಗೆ ಹೋಗ್ಬೇಕು
The profit and loss account for the year ended. For the year ending 31st 12 2012. The remaining date is opening 2012. ಹಿಂಗ್ ನೋಡ್ಕೋಬೇಕು. ಅಂದ್ರೆ ನಿಮಗೆ ಟೈಮ್ ಎಷ್ಟು ಗೊತ್ತಾಗ್ಬಿಡುತ್ತೆ. ಹೌದಾ? ಸರಿ, ಇದ್ರೊಳಗೆ ನಾವು ಪ್ರೀ ಪೀರಿಯಡ್ ಪೋಸ್ಟ್ ಪೀರಿಯಡ್ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟ್ ಪ್ರೀ ಪೀರಿಯಡ್ ಯಾವಾಗಪ್ಪ? ಇಲ್ಲಿಂದ ಇಲ್ಲಿ ತನಕ 1/1/2012 to 1/5/2012. ಎಷ್ಟು? ಜನವರಿ ಅಪ್ ಟು ಏಪ್ರಿಲ್ ಮಟ್ಟ ಅಷ್ಟೇ ಇರುತ್ತೆ. ಮುಂದೆ ಮೇ ಕಂಟಿನ್ಯೂಷನ್ ಇರುತ್ತೆ. ಫಸ್ಟ್ ಡೇ ಆಫ್ ದ ಮೇ. ಹೌದಲ್ರಿ? ಹಾ. ನೆಕ್ಸ್ಟ್ ಇನ್ನೊಂದು ಯಾವುದು? ಪೋಸ್ಟ್ ಪೀರಿಯಡ್ ಆಗುತ್ತೆ. ಪೋಸ್ಟ್ ಪೀರಿಯಡ್ ಬರ್ಕೊಳ್ರಿ. ಈ ಡೇಟ್ ಇಂದ ಈ ಡೇಟಿಗೆ 1/5/2012 ದಿಂದ 31st 12/2012 ಎಷ್ಟು ತಿಂಗಳ? 8 months. 4:8. 4 1s 4 2s. Time ratio. ಗೊತ್ತೇನ್ರಿ? ಸರಿ, ಡೌಟ್ ಏನಾದ್ರು ಕೇಳ್ರಿ. ಇದ್ರ ಡೌಟ್ ಇದ್ರೆ ಕೇಳ್ರಿ. ಇಲ್ವಾ? ಸರಿ, ಹೋಗೋಣ. ಎಕ್ಸ್ಪ್ಲೇನ್ ಮಾಡೋಣ. ಐಟಮ್ ಅಲೋಕೇಟ್ ಮಾಡೋಣ. ಹಂಗಾರೆ ಸ್ಯಾಲ್ರಿ ಸಂಬಳ ಯಾವಾಗ ಕೊಡ್ತಾರೆ? ಡಿಪೆಂಡ್ಸ್ ಆನ್ ಟೈಮ್. ಯಾವಾಗಲೂ ನೀವು ಎಷ್ಟು ತಾಸು ಕೆಲಸ ಮಾಡಿ ಅಷ್ಟೇ ಸಂಬಳ ಕೊಡ್ತಾರೆ. ಹೌದಲ್ರಿ? ಮಂತ್ ಅಂದ್ರೆ ಅದು ಟೈಮೇ, ಇಯರ್ ಅಂದ್ರೆ ಅದು ಟೈಮೇ, ಡೇ ಅಂದ್ರೆ ಅದು ಟೈಮೇ. ಡಿಪೆಂಡ್ಸ್ ಆನ್ ಟೈಮ್ಸ್. Salary allocated on the basis of time ratio. The time ratio 1:2. ಅವು 2 ಪೇಜ್ ಬರ್ಕೊಡ್ರಿ, ಗೊತ್ತಾಗ್ಬಿಡ್ತೈತಿ. 1:2 ಟೈಮ್ ರೇಷಿಯೋ ಬರ್ದಿಲ್ಲ. ಸರಿ, 24,000 into 1/3 2/3 8,000 16,000. ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕ್ರಿ. ನಾಳೆ ಎಕ್ಸಾಮ್ ಕೈ ಕೊಟ್ಬಿಡ್ತೈತಿ. ರೆಂಟ್ ಯಾವಾಗ ಕೊಡ್ತೀರಿ? ಡಿಪೆಂಡ್ಸ್ ಆನ್ ಟೈಮ್ಸ್ ಅಲ್ಲ. ಬಾಡಿಗೆ ಯಾವಾಗ ಕೊಡ್ತೀರಿ? ತಿಂಗಳು ಕೊಡ್ತೀರ? ಟೈಮಿಗೆ ಕೊಡ್ತಿರಲ್ಲ. ಟೈಮ್ ರೇಷಿಯೋ 1:2. 8,000 1/3 2/3 2,667. ಕಟ್ಟ 0.66 ಇದೆ. ಮೋರ್ ದನ್ 1 ರೂಪಿ. ರಿಮೈನಿಂಗ್ 5,333. ಕಟ್ಟ. ಹೌದಲ್ರಿ? ಗೊತ್ತಾಗ್ತದ? ಡೌಟ್ ಇದ್ರೆ ಕೇಳ್ರಿ. ಸರ್, ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್. ಜಾಹೀರಾತು ಯಾವಾಗ ಮಾಡ್ತೀರಿ? ಡಿಪೆಂಡ್ಸ್ ಆನ್ ಟೈಮ್ಸ್. ಜಾಹೀರಾತು ಯಾವಾಗ ಮಾಡ್ತೀರಿ? ಡಿಪೆಂಡ್ಸ್ ಆನ್ ಟೈಮ್ಸ್. ಸೇಲ್ಸ್. ಜಾಹೀರಾತು ಯಾವಾಗ ಮಾಡ್ತೀರಿ? ನಿಮ್ಗೊಂದು ಐಟಮ್ ಇದೆ, ಮಂದಿ ಗೊತ್ತಾಗಬೇಕು. ಏನ್ ಮಾಡ್ತೀರಿ? ಜಾಹೀರಾತು ಕೊಡ್ಬೇಕು. ಬೇರೆ ಗೊತ್ತಾಗಬೇಕಲ್ಲ. ಜಾಹೀರಾತು ಸೇಲ್ ಮಾಡೋದ್ರಿಂದ ಮುಂಚೆ ಅಡ್ವರ್ಟೈಸಿಂಗ್ ಮಾಡ್ತಾರೆ. ಆಫ್ಟರ್ ಸೇಲ್ ಟೈಮ್ ಮಾಡಲ್ಲ. ಬಿಫೋರ್ ದ ಸೇಲ್ ಆಫ್ ಪ್ರಾಡಕ್ಟ್ಸ್ ಗೋ ಟು ದ ಅಡ್ವರ್ಟೈಸ್ಮೆಂಟ್. ಹೌದಾ? ಅಡ್ವರ್ಟೈಸ್ಮೆಂಟ್ ಫೀಲ್ಡ್ ಹೋಗ್ತಾರೆ. ಅಡ್ವರ್ಟೈಸ್ಮೆಂಟ್ ಬರ್ಸಿ ನೋಡ್ರಿ. ಅಡ್ವರ್ಟೈಸ್ಮೆಂಟ್ ಡಿಪೆಂಡ್ಸ್ ಆನ್ ಸೇಲ್ಸ್ ರೇಷಿಯೋ. ಸೇಲ್ಸ್ ರೇಷಿಯೋ ಈಸ್ 3:5. 3,000. ಒಂದು ಪ್ರಾಬ್ಲಮ್ ಏನಾಗಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ ಗೊತ್ತಾಗುತ್ತೆ. ಆ ನೋಟ್ಸ್ ಇಟ್ಕೊಳ್ಳಿ. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಡಿಪೆಂಡ್ಸ್ ಆನ್ ಸೇಲ್ಸ್ ರೇಷಿಯೋನೇ. ಹೌದಲ್ಲ? ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಸೇಲ್ಸ್ ಅಲ್ಲ. 3:5. ಎಷ್ಟಮ್ಮ? 10,500 17,500. ನೆಕ್ಸ್ಟ್ ಡೈರೆಕ್ಟರ್ ಫೀಸ್ ಅಂತ ಬರುತ್ತೆ. ಡೈರೆಕ್ಟರ್ ನಿರ್ದೇಶಕರು ಯಾವಾಗ ಬರ್ತಾರೆ? ಕಂಪನಿ ಚಾಲುವಾದಾಗ ಬರ್ತಾರೆ. ಡೈರೆಕ್ಟರ್ ಇರೋ ಮೀಟಿಂಗ್ ಬರ್ತಾರೆ. ಇಲ್ಲ ಕಂಪನಿ ಲಾಭ ಆದ್ಮೇಲೆ ಲಾಭ ತಗೊಳಕ್ ಬರ್ತಾರೆ. ಇದು ಡೈರೆಕ್ಟರ್. ಅದಕ್ಕೆ ನಾವು ಆಫ್ಟರ್ ಚಾರ್ಜಬಲ್ ಎಕ್ಸ್ಪೆನ್ಸ್ ನೋಡ್ತೀವಿ.
ಓದ್ತೀರಿ ಅದನ್ನ ಬರ್ತೀವಿ ನೋಡ್ರಿ ಆಫ್ಟರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅದ್ರಾಗ ಈಗ ಐಟಮ್ ನೋಡ್ರಿ ಆಫ್ಟರ್ ಚಾರ್ಜಬಲ್ ಎಕ್ಸ್ಪೆನ್ಸ್ ಒಳಗ ಏನಿದೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದೆ ಡೈರೆಕ್ಟರ್ ಫೀಸ್ ಇದೆ ಗುಡ್ ವಿಲ್ ಇದೆ ಇಲಿಮರಿ ಎಕ್ಸ್ಪೆನ್ಸ್ ಇದೆ ಡೆಲಿವರಿ ಅಥವಾ ಫಾರ್ಮಸಿ ಎಕ್ಸ್ಪೆನ್ಸಸ್ ಡಿಸ್ಕೌಂಟ್ ಆನ್ ಡಿಬೆಂಚರ್ ಅಂಡ್ ಸೇಲ್ಸ್ ಇದೆ ಇದೆ ನೋಡ್ರಿ ಇವೆಲ್ಲ 5 ಪಾಯಿಂಟ್ಗಳು ಆಫ್ಟರ್ ಚಾರ್ಜಬಲ್ ಎಕ್ಸ್ಪೆನ್ಸ್ ಅಂದ್ರೆ ಇದು ಫ್ರೀ ಹೋಗಲ್ಲ ಎಲ್ಲ ಹೋಗ್ತಾವು ಆಫ್ಟರ್ ಏನ್ ಮಾಡ್ತದಿ ಪೋಸ್ಟಿಗೆ ಹೋಗ್ತೈತಿ ಇದಕ್ಕೆ ಯಾವ್ದು ರೇಷಿಯೋ ಇರಲ್ಲ ಯಾಕಂದ್ರೆ ಕಂಪನಿ ಲಾಭ ಆದ ಮೇಲೆ ಕೊಡೋದು ಅದಕ್ಕೆ ಫ್ರೀ ಇನ್ಕಾರ್ಪೊರೇಷನ್ ಕೊಡಲ್ಲ ಪೋಸ್ಟಿಗೆ ಅದೆಷ್ಟು ಅಮೌಂಟ್ ಟ್ರಾನ್ಸ್ಫರ್ ಮಾಡೋದು ತಮ್ಮ ಅರ್ಥ ಆಯ್ತು 4000 director fees is transferred directly after columns because it is a after chargeable expenses ಇದು ಬರಿಬೇಕು ಪೋಸ್ಟ್ ಇನ್ಕಾರ್ಪೊರೇಷನ್ ಬರಿಬೇಕು ಎಲ್ಲಿ ಕಳ್ಸ್ಬೇಕು ಅದನ್ನ ಪೋಸ್ಟ್ ಅಂದ್ರೆ ಏನ್ರಿ ಆಫ್ಟರ್ ಚಾರ್ಜಬಲ್ ಎಕ್ಸ್ಪೆನ್ಸಸ್ ಅಂತ ಅರ್ಥ ಅವು 5 ಐಟಮ್ ತೆರಳು ಇರಬೇಕು ತೆರಳು ಬರ್ತೈತಿ ಪ್ರಾಬ್ಲಮ್ ಬೋದ್ರಿ ಮತ್ತೇನಾರ ಟ್ವಿಸ್ಟ್ ಆತ ಏನಾರ ಟ್ವಿಸ್ಟ್ ಆದೇನ್ರಿ ಇಲ್ಲಲ್ಲ ಸರಿ ಹಂಗ ಟೋಟಲ್ ಮಾಡ್ಬಿಡ್ರಿ ಮತ್ತೆ ಏನ್ ಟೋಟಲ್ ಮಾಡಿಟ್ರಿ ನೀವು ಸರಿ ಟೋಟಲ್ ಮಾಡಿ ಎಷ್ಟಾಗುತ್ತೆ 8 2 6 6 7 ಎಷ್ಟಾಗುತ್ತೆ ನೋಡ್ರಿ ಅದು 167 47,833 ಇದನ್ನು ಎರಡು ಟೋಟಲ್ ಮಾಡಿ ಬರ್ತದೆ ನೋಡ್ರಿ ದಿಸ್ ಅಮೌಂಟ್ ಆಡಬಲ್ ಸೈಡ್ ಇಟ್ಟು ಬರ್ತದೆ ನೋಡ್ರಿ ಬರ್ಬೇಕು ಮುಗಿದ್ವಾ ಸರಿ ಆತ ಟೋಟಲ್ ಮಾಡಿ ಬರಬೇಕು ಮುಗಿದೈತಿ ಮುಂದಿನ ಸ್ಟೆಪ್ ಹೋಗೋಣ 4 ಲೈನ್ ಬಿಡಿಸಿನಲ್ಲ ಸರಿ ನಿಮ್ಮ ಕಡೆ ಲಾಭ ಎಷ್ಟಿದೆ ಈಗ ಸದ್ಯ ಎಷ್ಟು ಲಾಭ ಇದೆ 8000 ಲಾಭ ಇದೆ ಸರಿ 8000 ಟೋಟಲ್ ಕಂಪನಿ ಲಾಭ ಇದ್ರೊಳಗೆ ಈ ಲಾಭದಾಗ ಫ್ರೀ ಮತ್ತು ಪೋಸ್ಟಿಗೆ ಹೋಗ್ಬೇಕು ಎರಡು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ಕೆಲಸ ರೀ ಹಂಗಾರೆ ಫಸ್ಟ್ ಪಾಯಿಂಟ್ ಕೊಡ್ರಿ ಫ್ರೀ ಪ್ರಾಫಿಟ್ ಅಂದ್ರೆ ಬ್ರಾಕೆಟ್ ಒಳಗ ನೆಟ್ ಪ್ರಾಫಿಟ್